ಸರ್ ಹೇಳ್ರಿ. ಮಾರುತಿ ಸುಜುಕಿ ವ್ಯಾಗನರ್ ಕಾರ್ ಗಾಡಿ ಹಾಕಿದ್ರಲ್ಲ ನಮ್ಗೆ ಮಾರಾಟಕ್ಕಾದಂತ. ಹಾಕಿದ್ದೀನಿ ಹೇಳಿ ಸರ್. ಏನೈತ್ರಿ ಮಾಡೆಲ್ ಗಾಡಿ ಇದು? 2007. 2007 ಐತ್ರಿ? ಹೌದು. ಓಕೆ. ಓನರ್ ಎಷ್ಟಾಗಿತ್ತು ಗಾಡಿಗೆ? ಓನರು 5ನೇ ಓನರು. ಓಕೆ. ಗಾಡಿ ತೊಗೊಳೋರು ಕಸ್ಟಮರ್ 6ನೇ ಓನರ್ ಆಗ್ತಾರೆ ಈಗ? ಹೌದು. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಸರ್ ಗಾಡಿ ಕಿಲೋಮೀಟರ್ ಎಲ್ಲ ಇದೆ ಈಗ? ರನ್ನಿಂಗು ಓಡಿದೆ ಒಂದು 1,03,000 ಓಡಿದೆ. ಓಕೆ. ರನ್ನಿಂಗ್ ಮೀಟ್ರ್ ಟ್ಯಾಂಪರಿಂಗ್ ಆಗೋದು ಈ ಥರ ಏನೂ ಆಗಿಲ್ಲಲ್ಲ? ಇಲ್ಲ ಆ ಥರ ಏನಿಲ್ಲ. ಟೈರ್ ಪರ್ಸೆಂಟೇಜ್ ಎಲ್ಲ ಸರ್? ಹಾಂ, ಪರ್ಸೆಂಟೇಜ್ ಟೈರು? 80-85% ಇದೆ ಟೈರ್. ಓಕೆ. ಇಂಜನ್ ಕಂಡೀಷನ್ ಗಾಡಿ ಬಾಡಿ ಏನೈತೆ ಯಾವ ಥರ ಇಟ್ಕೊಂಡಿರಿ ಸರ್? ಇಂಜಿನ್ ಅಂತೂ ಕಂಡೀಷನ್ ಐತೆ, ಸಸ್ಪೆಷನ್ ಚೆನ್ನಾಗೈತೆ. ಹ್ಞೂ. ಸೀಲ್ಡ್ ಇಂಜಿನ್ನು. ಓಕೆ. ಬಾಡಿಲೆಲ್ಲ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಮೆಕ್ಯಾನಿಕಲ್ ಏನೂ ಕೆಲಸ ಆಗಿಲ್ಲ ಇಂಜಿನ್ ಮೇಲೆ ಹೌದಲ್ಲ? ಏನೇನಿಲ್ಲ ಸದ್ಯಕ್ಕೆ ಅಂತ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ? ಎಫ್ ಸಿ ಇನ್ಸೂರೆನ್ಸ್ ಗಾಡಿಗೆ? ರನ್ನಿಂಗ್ ಐತೆ. ಓಕೆ. ಗಾಡಿ ತೊಗೊಳೋರು ಕಸ್ಟಮರ್ ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನಿಲ್ಲಲ್ಲ ಅವಶ್ಯಕತೆ? ಸದ್ಯಕ್ಕೆ ಏನು ಮಾಡ್ಸಂಗಿಲ್ಲ, ಬಾನೆಟ್ ಒಂದು ಟಚ್ ಅಪ್ ಮಾಡಿಸ್ಕೋಬೇಕು ಅಷ್ಟೇ. ಹಾಂ. ಬಾನೆಟ್ ಒಂದು ಪ್ರಾಬ್ಲಮ್ ಮಿಕ್ಕಿದೆಲ್ಲ ಐತೆ? ತುಂಬ ಚೆನ್ನಾಗೈತೆ. ಓಕೆ. ಅದೊಂದು ಟಚ್ ಅಪ್ ಮಾಡ್ಕೊಂಬಿಟ್ರೆ ಪರ್ಫೆಕ್ಟ್ ಫುಲ್ ಆಗುತ್ತೆ ಗಾಡಿ? ಹೌದು. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಈ ಥರ ಯಾವುದೂ ಇಲ್ಲಲ್ಲ ಪ್ರಾಬ್ಲಮ್ಮು? ಇಲ್ಲ ಏನಿಲ್ಲ ಆ ಥರದ್ದು. ನಿಮ್ಮ ಕೈಯಾಗ ಈಗ ಸದ್ಯಕ್ಕೆ ಏನು ಕೊಡ್ತೈತೆ ರೀ ಸರ್ ಮೈಲೇಜು? ಕೊಡುತ್ತಾ ಇದೆ 17-18. 17 ತನಕ ಕೊಡ್ತೈತೆ ರೀ? ಹ್ಞೂ ಪೆಟ್ರೋಲ್ ಅಷ್ಟೇ? ಪೆಟ್ರೋಲ್ ಅಷ್ಟೇ. LPG CNG ಏನೂ ಇಲ್ಲ? ಇಲ್ಲ ಪ್ಯೂರ್ ಪೆಟ್ರೋಲ್ ಬರೀ ಅಷ್ಟೇ. ಓಕೆ ರೀ ಸರ್. ಈ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಅಂದ್ರಲ್ಲ? ಎಫ್ ಸಿ 27 ಗಂಟೆ ಐತೆ. ಹಾಂ. ಎಂಡಿಂಗ್ ಗಂಟ. ಇನ್ಶೂರೆನ್ಸು 5 ತಿಂಗಳೈತೆ ಇನ್ನು. ಓಕೆ. ಈ ಗಾಡಿಗೆ ಸರ್ ರೇಟ ತಾವು ಹೇಳೋದಾದ್ರೆ ಏನು ಹೇಳ್ತೀರಿ? ಕೊಡೋ ರೇಟೇ ಹೇಳಿಬಿಡ್ರಿ ಕರೆಕ್ಟ್ ಒಂದು ರೇಟು. ರೇಟಾ? ಹಾಂ. 1,35,000 ಹೇಳ್ತಾ ಇದ್ದೀನಿ ಗಾಡಿಗೆ. ನಿಮ್ಮ ಹಾಂ. ಚಾನಲ್ ಕಡೆಯಿಂದ ಬಂದರೆ ಡೆಡ್ ಫೈನಲ್ 1,20,000 ಕೊಡ್ತೀನಿ. 1,35,000 ಹೇಳಕತ್ತೀರಿ? ಹಾಂ. ನಮ್ಮ ಕಡೆಯಿಂದ ಬಂದೋರಿಗೆ ಡೆಡ್ ಫೈನಲ್ಲು 1,20,000. 20,000 ಕೊಡ್ತೀನಿ. ಓಕೆ. ಇದೇ ಫೈನಲ್ ರೇಟ್ ಆಗುತ್ತಾ ಇನ್ನು ಹತ್ತಿರ ಬಂದಾಗ ಇದಕ್ಕಿಂತ ಕಡಿಮೆ ಮಾಡಿಕೊಡ್ತೀರಾ? ಇದೇ ಫೈನಲ್. ಫೈನಲ್ ಮಾಡ್ತೀರಾ ಇದು? ಹ್ಞೂ. ನೋಡಿರಿ ಇದು ಫೈನಲ್ ಅಂತ ಅನ್ಕೊಂಡು ಕೂಡಬೇಡ್ರಿ. ಯಾಕಂದ್ರೆ ಮಾಡಲ್ 2007 ಐತ್ರಿ ಸರ್. ಓನರ್ ಆಲ್ರೆಡಿ 5 ಆಗ್ಯಾರಿ. ಕಸ್ಟಮರ್ ಬಂದಾಗ ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಆಯಿತು. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬಂದರೆ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಆಯಿತು. ಓಕೆ. ಯಾಕಂದರೆ ಜಾಸ್ತಿ ರೇಟ್ ಹೇಳಿದ್ರೆ ಗಾಡಿ ತೊಗೊಳೋರ್ನು ಯಾರೂ ರೆಡಿ ಇರಲ್ಲ. ಸುಮ್ಮನೆ ಹಾಕಿದ್ದೇ ಕರೆಯಾಗಿರುತ್ತೆ. ಅದಕ್ಕೋಸ್ಕರ ಆ ಥರ ಆಗೋದು ಬೇಡ. ಕರೆಕ್ಟಾಗಿ ಒಂದು ಎಕ್ಸಾಕ್ಟ್ ರೇಟ್ ನೀವು ಹೇಳಿದ್ರೆ ಕಸ್ಟಮರ್ಗೂ ತೊಗೊಳೋರ್ಗೂ ಅನುಕೂಲ ಆಗುತ್ತೆ ಹೌದಲ್ಲ? ಸರಿ ಆಯಿತು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಗಾಡಿದಂತೂ ಲೊಕೇಶನ್ನು? ಮೈಸೂರು ಸಾತ್ಕಳ್ಳಿ ಬಸ್ ಡಿಪೋ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಇದೇನೆ. ಓಕೆ ಸರ್. ಅಪ್ಡೇಟ್ ಮಾಡ್ತೀವಿ ನೋಡಿ ಕೊಡಿ. ಮಾಡಿ.